ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರ ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಯೂಸ್ಫುಲ್ ಆಗಿರೋವಂಥ ಕಂಟೆಂಟ್ಸ್ ಮತ್ತು ಯೂಸ್ಫುಲ್ ಆಗಿರೋವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಜೊತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇನಾದರೂ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋಸ್ಗಳಲ್ಲಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲನೇಷನ್ ವಿಡಿಯೋನ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿನೂ ಸಹ ಒಂದು ಯೂಸ್ಫುಲ್ ಆಗಿರೋವಂಥ ಕಂಟೆಂಟಿಂದ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿ ಇಂಪಾರ್ಟೆಂಟ್ ಇರೋವಂಥ ಕ್ವಶನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನಗಳಿಂದ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ಕೊಂಡು ಬರ್ತಾ ಇದ್ದೀರಾ ಅವರೆಲ್ರಿಗೂ ಧನ್ಯವಾದಗಳು. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಆಗಿರೋವಂಥ ಕಂಟೆಂಟ್ಸು ಮತ್ತು ಯೂಸ್ಫುಲ್ ಆಗಿರೋವಂಥ ಮಾಹಿತಿ ನಿಮಗೆ ನಾನು ತಿಳಿಸ್ತೀನಿ. ಸೊ ಇದೇ ಥರ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಇದೆ, ಯಾವ ಥರ ಕ್ವಶನ್ಸ್ ಇದೆ, ಯಾವ ಕಂಟೆಂಟಿಂದ ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಸೆಲೆಕ್ಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಪ್ರಥಮ ಕನ್ನಡಿಗ ಯಾರು? ಉತ್ತರ ಕುವೆಂಪು. ಓಕೆನಾ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು ಅಂತಂತಂದರೆ ಕುವೆಂಪು ಅವರು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಸೆಕೆಂಡ್ ಕ್ವಶನ್, ಕೂಡಲ ಸಂಗಮವು ಯಾವ ನದಿಗಳ ಸಂಗಮವಾಗಿದೆ? ಎರಡನೇ ಪ್ರಶ್ನೆ, ಕೂಡಲ ಸಂಗಮವು ಯಾವ ನದಿಗಳ ಸಂಗಮವಾಗಿದೆ? ಉತ್ತರ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ. ಓಕೆನಾ. ಕೂಡಲ ಸಂಗಮವು ಕೃಷ್ಣಾ ಮತ್ತು ಮಲಪ್ರಭಾ ನದಿಯ ಸಂಗಮವಾಗಿದೆ. ಓಕೆನಾ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಥರ್ಡ್ ಕ್ವಶನ್, ನಿದ್ರಾ ಬುದ್ಧ ಬೆಟ್ಟಗಳು ಎಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ? ಮೂರನೇ ಪ್ರಶ್ನೆ, ನಿದ್ರಾ ಬುದ್ಧ ಬೆಟ್ಟಗಳು ಎಂದು ಕರೆಯಲ್ಪಡುವಂತಹ ಬೆಟ್ಟಗಳು ಎಲ್ಲಿವೆ? ಉತ್ತರ ಯಾದಗಿರಿ. ಓಕೆನಾ. ನಿದ್ರಾ ಬುದ್ಧ ಎಂದು ಕರೆಯಲ್ಪಡುವಂತಹ ಬೆಟ್ಟಗಳು ಎಲ್ಲಿವೆ ಅಂತಂದರೆ ಯಾದಗಿರಿಯಲ್ಲಿವೆ. ಓಕೆನಾ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ನೋಡೋಣ ನೆಕ್ಸ್ಟ್ ಕ್ವಶನ್ ಏನಂತ. ಫೋರ್ತ್ ಕ್ವಶನ್, ಮಹಮ್ಮದ್ ಗವಾನರ ಪ್ರಸಿದ್ಧ ಮದರಸ ಎಲ್ಲಿದೆ? ನಾಲ್ಕನೇ ಪ್ರಶ್ನೆ, ಮಹಮ್ಮದ್ ಗವಾನ್ ರವರ ಪ್ರಸಿದ್ಧ ಮದರಸ ಎಲ್ಲಿದೆ? ಉತ್ತರ ಬೀದರ್. ಓಕೆನಾ. ಮೊಹಮ್ಮದ್ ಗವಾನ್ ರವರ ಪ್ರಸಿದ್ಧ ಮದರಸ ಎಲ್ಲಿದೆ ಅಂತ ಅಂದರೆ ಉತ್ತರ ಬೀದರ್. ಓಕೆನಾ. ಸೊ ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ.
ಏನಿದೆ ಅಂತ. 5th ಕ್ವಶನ್, ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು? 5ನೇ ಪ್ರಶ್ನೆ, ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು? ಅದಕ್ಕೆ ಉತ್ತರನ ಗೈಸ್ ನೀವೇ ಕಮೆಂಟ್ ಮಾಡಿ, ಓಕೆನಾ? ನಿಮಗೆ ಗೊತ್ತಿರುತ್ತೆ ನನ್ನ ವಿಡಿಯೋಗಳಲ್ಲಿ ನಿಮಗೆ ಅಂತ 1 ಇಲ್ಲ 2 ಕ್ವಶನ್ನ ಕಮೆಂಟ್ ಮಾಡಲಿಕ್ಕೆ ಅಂತ ಬಿಟ್ಟಿರ್ತೀನಿ. ಸೊ ಇದಕ್ಕೆ ಆನ್ಸರ್ನ ನೀವೇ ಕಮೆಂಟ್ ಮಾಡಿ, ಓಕೆನಾ? ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು? ನೆಕ್ಸ್ಟ್ ಕ್ವಶನ್, 6th ಕ್ವಶನ್, ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ? 6ನೇ ಪ್ರಶ್ನೆ, ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ? ಉತ್ತರ ಹತ್ತಿ ಬೆಳೆ. ಗೊತ್ತಾಯ್ತಲ್ವಾ? ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ ಅಂತ ಅಂದರೆ ಅದಕ್ಕೆ ಉತ್ತರ ಹತ್ತಿ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 7th ಕ್ವಶನ್, ಬಿಳಿ ಕ್ರಾಂತಿ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ? 7ನೇ ಪ್ರಶ್ನೆ, ಬಿಳಿ ಕ್ರಾಂತಿ ಎಂಬುವಂತಹ ಒಂದು ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಹಾಲಿನ ಹೆಚ್ಚು ಉತ್ಪಾದನೆ, ಓಕೆನಾ? ಬಿಳಿ ಕ್ರಾಂತಿ ಎಂಬುವಂಥ ಕಾರ್ಯಕ್ರಮವು ಹಾಲಿನ ಹೆಚ್ಚು ಉತ್ಪಾದನೆ ಎನ್ನುವಂಥದ್ದಕ್ಕೆ ಸಂಬಂಧಪಟ್ಟದ್ದಂತಾಗಿದೆ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 8th ಕ್ವಶನ್, ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? 8ನೇ ಪ್ರಶ್ನೆ, ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ಉತ್ತರ ಬಿಳಿ, ಓಕೆನಾ? ನಿಂಬೆ ಗಿಡದ ಹೂವಿನ ಬಣ್ಣ ಬಿಳಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, 9th ಕ್ವಶನ್, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು? 8ನೇ ಪ್ರಶ್ನೆ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು? ಉತ್ತರ, ಸೊ ಇದಕ್ಕೆ ನೀವೇ ಕಮೆಂಟ್ ಮಾಡಿ, ಓಕೆನಾ? ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು ಅಂತ ನೀವೇ ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ನ ಹೇಳ್ತೀನಿ, ಓಕೆನಾ? ನೆಕ್ಸ್ಟ್ ಕ್ವಶನ್, 9th ಕ್ವಶನ್, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? 9ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? ಉತ್ತರ 1336ರಲ್ಲಿ, ಓಕೆನಾ? ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಸ್ಥಾಪನೆಯಾಯಿತು,
ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 10th ಕ್ವಶನ್. ಅಂಟಾರ್ಟಿಕಾದಲ್ಲಿ ಇರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಏನು? 10ನೇ ಪ್ರಶ್ನೆ. ಅಂಟಾರ್ಟಿಕಾದಲ್ಲಿ ಇರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಏನು ಅಥವಾ ಕೇಂದ್ರ ಯಾವುದು? ಉತ್ತರ ಮೈತ್ರಿ. ಓಕೆನಾ? ಅಂಟಾರ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರದ ಹೆಸರು ಏನು ಅಂತಂದರೆ ಮೈತ್ರಿ ಸಂಶೋಧನಾ ಕೇಂದ್ರ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 11th ಕ್ವಶನ್. ಅತ್ಯಂತ ಉದ್ದ ಸಮುದ್ರ ತೀರ ಹೊಂದಿದ ರಾಜ್ಯ ಯಾವುದು? 11ನೇ ಪ್ರಶ್ನೆ. ಅತ್ಯಂತ ಉದ್ದ ಸಮುದ್ರ ತೀರವನ್ನು ಹೊಂದಿದಂತಹ ರಾಜ್ಯ ಯಾವುದು? ಉತ್ತರ ಗುಜರಾತ್. ಓಕೆನಾ? ಅತ್ಯಂತ ಉದ್ದದ ಸಮುದ್ರ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಅಂದರೆ ಗುಜರಾತ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 12th ಕ್ವಶನ್. ಹಿಡಕಲ್ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? 12ನೇ ಪ್ರಶ್ನೆ. ಹಿಡಕಲ್ ಎಂಬುವಂಥ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಉತ್ತರ ಘಟಪ್ರಭಾ. ಹಿಡಕಲ್ ಅಣೆಕಟ್ಟನ್ನು ಘಟಪ್ರಭಾ ಅಣೆಕಟ್ಟಿಗೆ ಕಟ್ಟಲಾಗಿದೆ. ಓಕೆನಾ? ಸೊ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 13th ಕ್ವಶನ್. ಪಿಂಕ್ ಸಿಟಿ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದು? 13ನೇ ಪ್ರಶ್ನೆ. ಪಿಂಕ್ ಸಿಟಿ ಎಂದು ಕರೆಯಲ್ಪಡುವಂತಹ ಭಾರತದ ನಗರ ಯಾವುದು? ಉತ್ತರ ಜೈಪುರ. ಓಕೆನಾ? ಪಿಂಕ್ ಸಿಟಿ ಎಂದು ಕರೆಯಲ್ಪಡುವಂತಹ ಭಾರತದ ಒಂದು ನಗರ ಯಾವುದು ಅಂತಂದರೆ ಜೈಪುರ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 14th ಕ್ವಶನ್. ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು ಇರಬೇಕು? 14ನೇ ಪ್ರಶ್ನೆ. ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಉತ್ತರ 30 ವರ್ಷ. ಓಕೆನಾ? ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಓಕೆನಾ? ಸೊ ಇಷ್ಟೇ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ಇದಾಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಗೈಸ್, ನೋಡಿದ್ರೆ ಅಲ್ವಾ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು. ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಾನು ಒಳ್ಳೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ನೇ ಸೆಲೆಕ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಈ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಅನಿಸ್ತು ಅಂದರೆ, ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಮೋರ್ ಕ್ವಶನ್ಸ್ ಮತ್ತು ಆನ್ಸರ್ಸ್, ಯೂಸ್ಫುಲ್ ಟಿಪ್ಸ್ಗೆ ಫಾಲೋ ಮಾಡಿ ನನ್ನ ಪೇಜ್ನ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಯೂಸ್ಫುಲ್ ಆಗಿರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನಿರುತ್ತೆ, ಯಾವ ಥರ ಕಂಟೆಂಟ್ ಇರುತ್ತೆ ಅಂತ ವೆಯ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ನೀವು ಹೋಗಿ ನೋಡ್ಬೋದು ಥಟ್ ಅಂತ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.